ಸಂದೇಶ್ ನಾಗರಾಜ್ ನನಗೆ 1985ನೇ ಇಸ್ವಿಯಿಂದ ಗೊತ್ತಿರ್ತಕ್ಕಂಥವ್ರು. 1985 ನಾನು ಫಸ್ಟ್ ಇಯರ್ BSc ಓದುವಾಗ ಸಂದೇಶ್ ನಾಗರಾಜು ಫೈನಲ್ BSc ಓದ್ತಾ ಇದ್ದರು. ಸೊ ಅವತ್ತಿನಿಂದ ನಾನು ಅಷ್ಟೊಂದು ಹತ್ತಿರದ ಪರಿಚಯ ಇದ್ದವರು ಕೂಡ, ಬಟ್ ಬಹಳ ದೀರ್ಘಕಾಲದಿಂದ ಗೊತ್ತಿರ್ತಕ್ಕಂಥವ್ರು. ಮತ್ತೆ ಒಳ್ಳೆ ಕಬಡ್ಡಿ ಪ್ಲೇಯರ್ ಆಗಿದ್ರು. ಹಾಗಾಗಿ ಕಬಡ್ಡಿ ನೋಡಕ್ ಹೋಗ್ತಿದ್ದೆ ನಾನು. ಆಮೇಲೆ BSc ಆದ್ಮೇಲೆ ಎರಡು ಬಸ್ ಮಾಲೀಕರಾದರು. ಆಮೇಲೆ ಹೋಟೆಲ್ ಪ್ರಾರಂಭ ಮಾಡೋದು. ಹೋಟೆಲ್ ಹೆಸರು ಸಂದೇಶ್ ಅಂತ. ಅಲ್ಲಿಂದ ಇವರಿಗೆ ಸಂದೇಶ್ ನಾಗರಾಜ್ ಅಂತ. ನಾನು ಆ ಹೋಟ್ಲಿಗೆ ಹೋಗ್ತಿದ್ದೆ. ಅಷ್ಟೊತ್ತಿಗೆ ಲಾಯರ್ ಆಗಿದ್ದೆ ನಾನು. ಆ ಹೋಟೆಲ್ಗೆ ಹೋಗ್ತಾ ಇದ್ದೆ. ಆಗ ಬಹಳ ಹತ್ತಿರದ ಪರಿಚಯ ಆಯಿತು. ಹಾಗಾಗಿ ಸಂದೇಶ್ ನಾಗರಾಜ್ ಅಂತ ಅವ್ರ ಹೆಸರು ಸಂದೇಶ್ ನಾಗರಾಜ್ ಆದರು ಅಲ್ವೇನಯ್ಯ? ಆಮೇಲೆ ಅವರು ಉದ್ಯಮದಲ್ಲಿ ಸಿನಿಮಾ ನಿರ್ಮಾಪಕರಾಗಿ ಮತ್ತೆ ರಾಜಕೀಯದಲ್ಲಿ ನಮ್ಮನ್ನು ಗುರುತಿಸ್ಕೊಂಡು ಬಹಳ ಎತ್ತರಕ್ಕೆ ಬೆಳೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಉದ್ಯಮದಲ್ಲೂ ಯಶಸ್ವಿಯಾಗಿದ್ದಾರೆ, ರಾಜಕೀಯದಲ್ಲೂ ಯಶಸ್ವಿಯಾಗಿದ್ದಾರೆ. ಆಮೇಲೆ ಸಿನಿಮಾ ರಂಗದಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಸಿನಿಮಾ ರಂಗದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಸಿನಿಮಾಗಳನ್ನು ತಯಾರು ಮಾಡಿದ್ದಾರೆ. 30ಕ್ಕೂ ಹೆಚ್ಚು ಸಿನಿಮಾಗಳು. ಸೊ ಅದರಿಂದ ಅವರು ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಕೂಡ ಆ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಛಾಪನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ಕುಟುಂಬ ವರ್ಗದವರು ಕೂಡ ಆರೋಗ್ಯ, ಐಶ್ವರ್ಯ ಮತ್ತೆ ಹೆಚ್ಚು ಕಾಲ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಸಂದೇಶ್ ನಾಗರಾಜ್ ನಾವು ನಮಗಿಂತ ದೊಡ್ಡವರಾದರೂ ಕೂಡ ಸಿಂಗ್ಯುಲರ್ನಲ್ಲೇ ಮಾತಾಡ್ತಾರೆ. ಸಂದೇಶ್ ನಾಗರಾಜ್ ಅಂತ ಕರೆಯುತ್ತೆ. ಸೊ ಹಾಗಾಗಿ ಆತ್ಮೀಯತೆ, ಸ್ನೇಹ ನಮ್ಮಿಬ್ಬರಲ್ಲಿ ಚೆನ್ನಾಗಿದೆ. ಇತ್ತೀಚೆಗೆ ನನ್ನ ಕಳೆದ ಎಲೆಕ್ಷನ್ನಲ್ಲಿ ಆರ್ಥಿಕವಾಗಿ ಸಹಾಯ ಶಿಕ್ಷೆ ಮಾತಾಡ್ತಾರೆ ಇರಪ್ಪ. ಇದು ಕೂತ್ಕೋ. ಆದ್ರಿಂದ ಅವ್ರಿಗೆ ಒಳ್ಳೇದಾಗ್ಲಿ, ಶುಭ ಆಗಲಿ, 100 ವರ್ಷಗಳಿಗಿಂತ ಹೆಚ್ಚು ಬದುಕಲಿ, ಅವ್ರ ಕುಟುಂಬ ವರ್ಗದವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಹಾರೈಸಿ 80 ವರ್ಷ ಮುಗಿದಿದೆ. ಬಹುಶಃ ಆಗಸ್ಟ್ 16ನೇ ತಾರೀಕು ಬರ್ತಲ್ಲ, ಆಗಸ್ಟ್ 16 ಅವ್ರ ಮಕ್ಕಳು ನನ್ನೆಲ್ಲ ಕರೆಸಬೇಕು ಅಂತೇಳಿ ಬೇರೆ ಪಾರ್ಟಿ ಲೀಡರ್, BJP ಲೀಡರ್, ಅಣ್ಣ ತಮ್ಮದಿರು ರಾಜಕೀಯವಾಗಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾರೆ.
ಅವರ ಸೇವೆ ಇನ್ನೊಂದಷ್ಟು ವರ್ಷಗಳ ಕಾಲ ಸಮಾಜಕ್ಕೆ ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಅಂತ ಆಗಲೇ ಹೇಳಿದ್ದೆ. ಅದರಿಂದ ಇದು ರಾಜಕೀಯ ವೇದಿಕೆಯಲ್ಲ. ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ಇವೆಲ್ಲ ಶುಭ ಕೋರಿ ಅವರಿಗೆ 100 ವರ್ಷ ಬಾಳಿ ಅಂತೇಳಿ ಶುಭ ಕೋರಿ ಅದರಿಂದ ನನಗೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಬೇಕು. ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ, ಅವ್ರಿಗೆ ಶುಭ ಕೋರಿದ್ದೇನೆ. ಅವರಿಗೆ ನಿಮ್ಮೆಲ್ಲರ ಶುಭ ಆರೈಕೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.